ವೆಲ್ಕಮ್ ಟು ಜಿಶಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳು ನನ್ನ ಚಾನಲ್ ಬರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಒಂದು ಸಿಲ್ಕ್ ಥ್ರೆಡ್ ನೀವು ಬ್ರ್ಯಾಂಡೆಡ್ ಆಗಿರೋದು ತಗೊಳ್ಳಿ. ನೀವು ಬಿಗಿನರ್ಸ್ ಆಗಿದ್ದರೆ ಸಿಲ್ಕ್ ಥ್ರೆಡ್ ಅನ್ನು ಡಬಲ್ ಬೆಲ್ ಬ್ರ್ಯಾಂಡಲ್ಲಿ ತಗೊಳ್ಳಿ. ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋದಕ್ಕೂ ಮೊದಲು ನೀವು ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಹೇಗೆ ಅನ್ನೋದು ನನ್ನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಪ್ಲೀಸ್ ನೋಡ್ಕೊಂಬನ್ನಿ. ನಾನು ಡಬಲ್ ಲೇಯರ್ ಸಿಲ್ಕ್ ಥ್ರೆಡ್ಡಲ್ಲಿ ಎಂಡ್ ನಾಟ್ ಹಾಕೊಂಡಿದ್ದೀನಿ. ಈಗ ನಾನು ಸಿಲ್ಕ್ ಥ್ರೆಡ್ ಕೆಳಗೆ ಮಡಿಕೊಂಡು ಸಿಲ್ಕ್ ಥ್ರೆಡ್ ತೆಗಿತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡಬೇಕು. ಸಿಲ್ಕ್ ಥ್ರೆಡ್ ಜರಿ ಥರ ಇರಲ್ಲ, ಬೇಗ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಈಗ ಕಟ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಎಳೆದ್ರೂ ಕಟ್ ಆಗೋಗುತ್ತೆ ಸಿಲ್ಕ್ ಥ್ರೆಡ್ಡು. ಬೇರೆ ಥ್ರೆಡ್ ಥರ ಇದು ಸ್ಟ್ರಾಂಗ್ ಆಗಿರಲ್ಲ. ನೋಡಿ ಇದೇ ರೀತಿಯಲ್ಲಿ ಕಟ್ ಆಗೋಗುತ್ತೆ. ಅದರಿಂದ ನಾವು ಸಿಲ್ಕ್ ಥ್ರೆಡ್ಡನ್ನು ಹುಷಾರಾಗಿ ನೋಡಿಕೊಂಡು ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಇದರಲ್ಲಿ ಮುಖ್ಯವಾದ ವಿಷಯವೆಂದರೆ ಸಿಲ್ಕ್ ಥ್ರೆಡ್ಡನ್ನು ಟೈಟಾಗಿ ಎಳೆಯಬಾರದು. ಸ್ವಲ್ಪ ಟೈಟ್ ಆದರೂ ಕೂಡ ಸಿಲ್ಕ್ ಥ್ರೆಡ್ ಕಟ್ ಆಗುತ್ತೆ. ತುಂಬ ತಾಳ್ಮೆಯಿಂದ ಸ್ಟಿಚ್ ಮಾಡಬೇಕು. ತುಂಬ ಟೈಟಾಗಿ ಎಳೆದರೆ ಥ್ರೆಡ್ ಕಟ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ನಿಧಾನವಾಗಿ ನೋಡಿಕೊಂಡು ನಿಧಾನವಾಗಿ ಆದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತದೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದೊಂದೇ, ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ನೀಡಲನ್ನು ತಗೊಳ್ಳಿ. ತುಲಿಪ್ ನೀಡಲ್ ಆದರೂ ಸರಿ, ಅಯನ್ ನೀಡಲ್ ಆದರೂ ಸರಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನೇ ತಗೊಳ್ಳಿ. ಇದೇ ರೀತಿಯಲ್ಲಿ ನಿಧಾನವಾಗಿ ಒಳಗೆ ಚುಚ್ಚಿ 90 ಡಿಗ್ರಿಯಲ್ಲಿ ರೊಟೇಟ್ ಮಾಡಿ, ಮತ್ತೆ ನೀಡಲನ್ನು ಚುಚ್ಚಿ ಮತ್ತೆ 90 ಡಿಗ್ರಿಗೆ ರೊಟೇಟ್ ಮಾಡಿ ಚುಚ್ಚಿ ತೆಗೆದು ಮತ್ತೆ ಇದೇ ಥರ 90 ಡಿಗ್ರಿಯಲ್ಲಿ ರೊಟೇಟ್ ಮಾಡಬೇಕಾಗುತ್ತದೆ. ಆಗ ಮಾತ್ರ ಸಿಲ್ಕ್ ಥ್ರೆಡ್ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ. ನಿಧಾನವಾಗಿ ಚುಚ್ಚಿ ತೆಗಿಬೇಕು. ಕೊನೆಗೆ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಸ್ಕೇಲಲ್ಲಿ ಒಂದು ಗೀಟ್ ಹಾಕ್ಕೊಂಡು ಅದರ ಮೇಲೆ ಚೈನ್ ಸ್ಟಿಚ್ ಹಾಕೋತಾ ಬನ್ನಿ. ನಿಮ್ಗೆ ಪ್ರಾಕ್ಟೀಸ್ ಆದಷ್ಟು ಚೈನ್ ಸ್ಟಿಚ್ ನೀಟಾಗಿ ಬರುತ್ತೆ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಇದೇ ಶೇಪ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಯಾವ ಶೇಪ್ ತೋರಿಸ್ತೀನಿ, ಮೊದಲು ಸ್ಕ್ವಯರ್ ಶೇಪು, ರೌಂಡ್ ಶೇಪು, ಟ್ರಯಾಂಗಲ್ ಶೇಪು, ಲೀಫ್ ಶೇಪು, ಈ 4 ಶೇಪಲ್ಲಿ ನೀವು ಕಾರ್ನರಲ್ಲಿ ಹೆಂಗೆ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ 4 ಶೇಪ್ನ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೇ ನಿಮಗೆ ಚೈನ್ ಸ್ಟಿಚ್ ಬಂದ ಹಾಗೆಯೇ. ಹೀಗೆ ಸ್ಟಿಚ್ ಮಾಡ್ತಾಯಿರಿ. ಅದೇ ಪ್ರಾಕ್ಟೀಸ್ ಆಗ್ತಾ ಇದ್ದಂಗೆ ನೀಟಾಗಿ ಬರುತ್ತೆ. ಕಾರ್ನರ್ಗಳಲ್ಲಿ ಬಂದಾಗ ಹಿಂದಕ್ಕೆ ಮತ್ತೆ ಥ್ರೆಡ್ಡನ್ನು ಚುಚ್ಚಿ ತೆಗಿಬೇಕು. ಆಗ ಮಾತ್ರ ಕಾರ್ನರ್ ಕ್ಲೀನಾಗಿ ಬರುತ್ತೆ, ಇಲ್ಲಾಂದರೆ ಕಾರ್ನರ್ ಬರಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಚುಚ್ಚಿ ಮತ್ತೆ ಹಿಂದಕ್ಕೆ ಒಂದು ಸಲ ಚುಚ್ಚಿ ಆಮೇಲೆ ಮತ್ತೆ ಇವಾಗ ನಾನು ನೇರವಾಗಿ ಚುಚ್ಚಿ ತೆಗಿತಾ ಇದ್ದೀನಿ. ನೀಡಲ್ಲ ನನ್ನ ಕಡೆಗೆ ತೆಗಿತಾ ಇದ್ದೀನಿ. ಮತ್ತೆ ಚುಚ್ಚಿ ಹಿಂದಕ್ಕೆ ಚುಚ್ಚಬೇಕು. ನಮಗೆ ಯಾವಾಗ ಕಾರ್ನರ್ ಶೇಪ್ ಬರಬೇಕು ಆ ಶೇಪನ್ನ ಹಿಂದಕ್ಕೆ ನಾವು ಚುಚ್ಚಿದ್ರೆ ಮಾತ್ರ ಆ ಶೇಪ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನಮ್ಗೆ ಆ ಶೇಪ್ ಹಾಳಾಗೋಗುತ್ತೆ, ಒಂಥರ ಕವ್ ಶೇಪ್ ಥರ ಬಂದುಬಿಡುತ್ತೆ. ನಮಗೆ ಕಾರ್ನರ್ ಶಾರ್ಪ್ ಬೇಕು ಅಂತಂದರೆ ನಾವು ಮತ್ತೆ ಅದು ಆಪೋಸಿಟ್ ಸೈಡ್ಗೆ ನಾವು ನೀಡಲನ್ನು ಚುಚ್ಚಬೇಕು. ಆಗ ಮಾತ್ರ ನಮ್ಗೆ ಅದು ಕಾರ್ನರ್ ಶೇಪ್ ಕರೆಕ್ಟಾಗಿ ಬರುತ್ತದೆ. ನಾವು ಕಾರ್ನರ್ಸ್ ನಮಗೆ ಮುಖ್ಯವಾಗಿರುತ್ತೆ. ಕಾರ್ನರ್ಸ್ ನೀಟಾಗಿ ಬಂದರೆ ನಮಗೆ ಅಫಿಷಿಯಲ್ ಲುಕ್ ಕೊಡುತ್ತೆ, ಫುಲ್ ನೀಟ್ ಫಿನಿಶಿಂಗ್ ಬರುತ್ತೆ. ನಾವು ಕಾರ್ನರಲ್ಲಿ ನಾವು ಮಿಸ್ಟೇಕ್ ಮಾಡಬಾರ್ದು. ಕಾರ್ನರಲ್ಲಿ ನಮಗೆ ಗೊತ್ತಾಗಬೇಕು ಹೇಗೆ ಸ್ಟಿಚಿಂಗ್ ಮಾಡಬೇಕು ಅಂತ. ನೋಡಿ ಎಲ್ಲದರಲ್ಲೂ ನಾನು ಹಿಂದಕ್ಕೆ ಒಂದು ಸರಿ ಚುಚ್ಚಿ ತೆಗಿತಾ ಇದ್ದೀನಿ. ಆಗ ಮಾತ್ರ ಕರೆಕ್ಟಾಗಿ ಬರೋದು, ಕಾರ್ನರ್ ಶೇಪ್ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ ನಾನು ಬಾಕ್ಸ್ ಟೈಪಲ್ಲಿ ಮಾಡಿರೋದು, ಕಾರ್ನರಲ್ಲಿ ಎಲ್ಲೂ ಕವ್ ಶೇಪ್ ಥರ ತಿರುಗಿಲ್ಲ, ಕರೆಕ್ಟಾಗಿ ಶಾರ್ಪಾಗಿ ಬಂದಿದೆ. ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿಯಲ್ಲಿ ನಾನು ಎಲ್ಲ ಶೇಪ್ಗಳನ್ನು ಇದೇ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊತಾ ಇರ್ತೀನಿ.
ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಅದೇ ನೀಟಾಗಿ ಬರುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.